ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಕಲಿ SC/ST ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿ ಪಡೆದಿರುವವರ ವಿರುದ್ಧವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಅಂಕುಶ್ ಗೋಖಲೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದತ್ತು ಸೂರ್ಯವಂಶಿ, ಜಿಲ್ಲಾಧ್ಯಕ್ಷರಾದ MD ಜಮೀಲ್ ಅಹಮದ್ ಖಾನ್, ಜಿಲ್ಲಾ ಉಪಾಧ್ಯಕ್ಷರಾದ ಶಕ್ತಿಕಾಂತ್ ಬಾವಿದೊಡ್ಡಿ, ಅಶೋಕ್ ಮಂಡಾಳ್ಕರ್ ಅವರು ಮಾತನಾಡಿ ಆಗ್ರಹವನ್ನು ಮಾಡಿದರು. ಉಳ್ಳವರು ಬಲಿಷ್ಠರು, ಆ ಜಾತಿಗೆ ಸೇರದೇ ಇರುವವರು ತಪ್ಪು ಮಾರ್ಗದಿಂದ ನಕಲಿ SC/ST ಜಾತಿ ಪ್ರಮಾಣ ಪತ್ರವನ್ನು ಪಡೆಯುವುದರಿಂದ ನಿಜವಾದ ಫಲಾನುಭವಿಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಸರ್ಕಾರಗಳು ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳನ್ನು ಮತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ಮೀಸಲಾತಿ ಕಬಳಿಸಿರುವ ವಂಚಕರನ್ನ ದಂಡಿಸುವ ಬದಲು ರಕ್ಷಿಸುತ್ತಿದೆ ಎಂಬುದು ಸತ್ಯ ಸಂಗತಿಯಾಗಿದೆ ಎಂದು ಪ್ರತಿಪಾದಿಸಿದರು. ಶೋಷಿತ ಸಮುದಾಯಗಳು ಇತರ ಮುಂದುವರಿದ ಸಮುದಾಯಗಳ ಸಮಕ್ಕೆ ಬರುವಂತಾಗಲು ಸಂವಿಧಾನವು ಅವರಿಗೆ ಸಕಾರಾತ್ಮಕ ತಾರತಮ್ಯವನ್ನು ಹಾಗೂ ಮೀಸಲಾತಿಯನ್ನು ನೀಡಿದೆ. ಸಂವಿಧಾನದ ಈ ಆಶಯದ ದುರ್ಲಾಭ ಪಡೆದು ತಾನೂ ಶೋಷಿತರ ಸಮುದಾಯದ ಸದಸ್ಯನಲ್ಲಿ ಇದ್ದರೂ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಅದರಿಂದ ಸಿಗುವ ಎಲ್ಲ ಅನುಕೂಲಗಳನ್ನು ಅನುಭವಿಸುವ ಇತರೆ ಸಮುದಾಯದ ವ್ಯಕ್ತಿಯು ಸಮಾಜಕ್ಕೆ ಮಾತ್ರವಲ್ಲದೆ ಸಂವಿಧಾನಕ್ಕೂ ಅರ್ಹತೆ ಇಲ್ಲದಿರುವ ವ್ಯಕ್ತಿಗೆ ಜಾತಿ ಪ್ರಮಾಣವು ನೀಡಲ್ಪಟ್ಟ ಪ್ರಕರಣಗಳಲ್ಲಿ ಸರ್ಕಾರವು ಅಸಹಾಯಕ ಮೂಕಪ್ರೇಕ್ಷನಾಗಿರುತ್ತದೆ ಎಂದು ತಿಳಿಯುವುದು ಸಂಪೂರ್ಣವಾಗಿ ಸರಿಯಲ್ಲ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳ ಸಂವಿಧಾನದ ವಿರೋಧಿ ಬೇಜವಾಬ್ದಾರಿ ಮನೋಭಾವ ಮತ್ತು ನಡವಳಿಕೆಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಕೋರ್ಟ್ಗಳ ಹಾಗೂ ಸಂವಿಧಾನದ ಬಗ್ಗೆ ಗೌರವವು ಇರುವುದು ನಿಜವೇ ಆಗಿದ್ದಲ್ಲಿ ಆದಷ್ಟು ಶೀಘ್ರದಲ್ಲಿಯೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಕ್ರಮ ಕೈಗೊಂಡು ಬಲಾಢ್ಯ ಜಾತಿಗಳಿಗೆ ನೀಡಲಾಗಿರುವ ಜಾತಿ ಸರ್ಟಿಫಿಕೇಟ್ಗಳನ್ನು ಕೂಡಲೇ ರದ್ದು ಮಾಡಬೇಕು. ಅವರುಗಳನ್ನು ಸೇವೆಯಿಂದ ವಜಾ ಮಾಡಬೇಕು. ಸರ್ಕಾರದ ವತಿಯಿಂದ ಶಿಕ್ಷೆ ವಿಧಿಸಬೇಕು. ನಕಲಿ ಜಾತಿ ಸರ್ಟಿಫಿಕೇಟ್ಗಳನ್ನು ತೋರಿಸಿ ಶಾಸಕ ಸಂಸದರಾದವರಿಗೆ ಗರಿಷ್ಠ ದಂಡ ಮತ್ತು ಸೆರೆವಾಸದ ಶಿಕ್ಷೆ ವಿಧಿಸಬೇಕು. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿರುವ ಮತ್ತು ಅವುಗಳನ್ನು ಮಾನ್ಯ ಮಾಡಿರುವ ಎಲ್ಲ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನಿನ ಕ್ರಮ ಜರುಗಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಆಗ್ರಹ ಮಾಡಿದರು. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರವು ಒಂದು ವಿಶೇಷ ಜಾಗೃತಿ ಅಭಿಯಾನವನ್ನು ಆರಂಭಿಸಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಮತ್ತು ನಿಜವಾದ SC/STಗಳಿಗೆ ನ್ಯಾಯ ಒದಗಿಸಬೇಕು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ದತ್ತು ಸೂರ್ಯವಂಶಿ, ರಾಜ್ಯ ಕಾರ್ಯದರ್ಶಿ ಅಂಕುಶ್ ಗೋಖಲೆ, ಜಿಲ್ಲಾಧ್ಯಕ್ಷರಾಗಿರುವ MD ಜಮೀಲ್ ಅಹಮದ್ ಖಾನ್, ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ಮಂಡಾಳ್ಕರ್, ಜಿಲ್ಲಾ ಸಂಯೋಜಕರು ಕಪಿಲ್ ಗೋಡ್ಬೋಲೆ, ಜಿಲ್ಲಾ ಉಪಾಧ್ಯಕ್ಷರು ಶಕ್ತಿಕಾಂತ್ ಬಾವಿದೊಡ್ಡಿ, ಸಂಜುಕುಮಾರ್ ಮೇಧಾ, ತಿಪ್ಪಣ್ಣ S ವಾಲಿ, ಸತ್ಯದೀಪ್ ಹಾವನೂರ್, ಯೋಹಾನ್ ಡಿಸೋಜಾ, ರಾಹುಲ್ ಖಂದಾರೆ, ಜ್ಞಾನೇಶ್ವರ್ ಸಿಂಗಾರೆ, ದತ್ತಪ್ಪ ಭಂಡಾರಿ, ಸತೀಶ್ ಕಾವೆ, ಜಾಫರ್ ಖುರೇಶಿ ಸೇರಿದಂತೆ ಇನ್ನಿತರರು ಇದ್ದರು. ಬೇಡ್ ಜಂಗಮ ಸುಳ್ಳು ಸರ್ಟಿಫಿಕೇಟ್ ಸಂಬಂಧವಾಗಿ ಕರೆದಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೇಡ ಜಂಗಮರು ಯಾರು? ಬೇಡ ಜಂಗಮರು ಯಾರು? ಮೊದಲನೇ ಪ್ರಶ್ನೆ. ಬೇಡ ಜಂಗಮರು ಇವರು ಈ ಸಮಾಜದಲ್ಲಿ ಹೆಂಗೆ ಅಸ್ಪೃಶ್ಯರಿದ್ದಾರೋ ಅದೇ ರೀತಿಯಿಂದ ಈ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಈ ಸಮುದಾಯ ಬೇಡ ಜಂಗಮ. ಇವರು ಈ ಯಾವುದು ರಾಮಂದ ನಾಟಕ ಮಾಡೋದು, ಬೀದಿ ಮೇಲೆ ರಾಮಾಯಣ ಮಹಾಭಾರತ ನಾಟಕ ಮಾಡೋದು. ಕೆಲವರು ನೋಡ್ತಿರ್ಬೇಕು ಬೀದಿದಾಗ ಹನುಮಂತ ಏನದಂದ್ರೆ ಬಾಲ ಹಿಡ್ಕೊಂಡು ವೇಷಮುಖ ಹಾಕೊಂಡು ನಾಟಕ ಮಾಡ್ತಾರೆ. ಅವ್ರು ಈ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಸಮುದಾಯ. 1981ರಲ್ಲಿ 1981ರ ಜನಗಣತಿ ಪ್ರಕಾರ 1981ರ ಜನಗಣತಿ ಪ್ರಕಾರ ಈ ರಾಜ್ಯದಲ್ಲಿ ಕೇವಲ 3035 ಜನಸಂಖ್ಯೆ, ಕೇವಲ 3035 ಮಾತ್ರ ಈ ಜನಸಂಖ್ಯೆ ಈ ರಾಜ್ಯದಲ್ಲಿ. ಆದ್ರ ಏಕಾಏಕಿ 2011ರ ಜನಗಣತಿ ಪ್ರಕಾರ ಇಲ್ಲಿ ಆಗ್ತಾರ 1,17,164. ಇಷ್ಟ ಆಗ್ಲಕ್ ಸಾಧ್ಯನಾ? ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಸುಳ್ಳು ಬೇಡ ಜಂಗಮರು. ಅಂದ್ರೆ ಇಲ್ಲಿ ನಾವು ಸರ್ವೋಚ್ಚರು ಏನ್ ಶ್ರೇಣೀಕೃತ ಸಮಾಜದ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಏನದಲ್ಲ, ಹ್ಯಾಂಗ ಬ್ರಾಹ್ಮಣರು ಎಲ್ಲಾ ಜಾತಿಗಳಿಗಿಂತನೂ ನಾವು ಮೇಲ್ರು ಅಂತಂತ ಹೇಳ್ತಾರೋ ಹಂಗೆ OBCಯಲ್ಲಿ ಬೇಡ ಜಂಗಮರು ನಾವು ಸರ್ವಶ್ರೇಷ್ಠ ಅಂತಕ್ಕಂಥ ಉಚ್ಚ ಜಾತಿಯವರು, ವೀರಶೈವ ಲಿಂಗಾಯತರು. ಇವರು
ಸಸ್ಯಾಹಾರಿಗಳು, ನಾವು ಮಡಿವಂತರು ಅಂತ ತಮ್ಮಕ್ಕ ತಾವೇ ಹೇಳ್ಕೊಂಡು ಸರ್ವಶ್ರೇಷ್ಠ ಅಂತಕ್ಕಂಥ ಜನ ಇವ್ರೇನದ ಅಂದ್ರ ಸುಳ್ಳು ಸರ್ಟಿಫಿಕೇಟು ತಕೊಂಡು ಈ ರಾಜ್ಯದಲ್ಲಿ ಕೇವಲ 3,000 ಇರ್ತಕ್ಕಂಥ ಜನ ನಿಜವಾದಂತ ತುಳಿತಕ್ಕೊಳಗಾದಂತ ಬೇಡ ಜಂಗಮರ ಹಕ್ಕನ್ನ ದೋಚಿ ಇವತ್ತೇನದ ಅಂತಂದ್ರ ಅವರು ಬಹುಪಾಲು ಏನದ ಅಂತಂದ್ರ ಈ ಸವಲತ್ತನ್ನ ದೋಚ್ಕೊಳ್ತಾ ಇದ್ದಾರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು. ಈ ಕಾರಣಕ್ಕಾಗಿ 1,17,164 ಜನಸಂಖ್ಯೆ ಬೇಡ ಜಂಗಮ ಆಗ್ಯಾರ. ಇದರಲ್ಲಿ ಈಗಿರ್ತಕ್ಕಂಥದ್ದು ಅವರ ಸಂಖ್ಯೆ ಕೇವಲ 16,000 ಈ ರಾಜ್ಯದಲ್ಲಿ. ಅಂದ್ರೆ 1,17,000 ಚಿಲ್ಲರೆ ನೀವು ಮೈನಸ್ ಮಾಡಿದಾಗ ಎಷ್ಟು ಜನ ಸುಳ್ಳು ಜಾತಿದವರು ಇದ್ದಾರ ಬೇಡ ಜಂಗಮರು ಅಂತ ನಿಮಗೆ ಅರ್ಥ ಆಗ್ತದೆ. ಇದು ನಿಮ್ಗೆ ಅರ್ಥ ಆಗ್ತದೆ. ಇದಕ್ಕ ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘ ಕಟ್ಕೊಂಡು ಹೋದ ತಿಂಗಳೇನದ ಅಂದ್ರ ರಾಜ್ಯದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು, ನಾವು ಬೇಡ ಜಂಗಮರು ನಿಜವಾದ. ಹಾಗಾದ್ರೆ ನೀವೆಲ್ಲ ಪ್ರಜ್ಞಾವಂತರು, ನಾವು ಶಾಣೆಯರು, ನಾವು ದೊಡ್ಡ ಜಾತಿಯರು ಅಂತ ಹೇಳೋರು, ನಿಮ್ ಕಣ್ಣೆದ್ರೆ ನಿಗರನ ಕತ್ತಿಗರಿಗೆ ಅವ್ರು ಕುತ್ಕಿ ಹಿಸ್ತಾ ಇದ್ರಲ್ಲ, ಅವ್ರ ಹಕ್ಕನ್ನು ತಗೋತಾ ಇದ್ರ, ಕಸ್ಕೊಂಡು ತಿಂತ ಇದ್ರಲ್ಲ, ನೀವೆಂತರು? ನಿಮ್ಗೆ ಏನಾದರೂ ಮಾನ ಮರ್ಯಾದೆ ನೈತಿಕತೆ ಇದೆನಾ? ಒಂದು ವೇಳೆ ನಿಮ್ಮಲ್ಲಿ ಮಾರಲಿಟಿ ಇತ್ತು, ನೈತಿಕತೆ ಇತ್ತು ಅಂದ್ರ ಆ ನಿಜವಾದಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಜನರು ಏನು ಬೇಡ ಜಂಗಮರು, ಬುಡುಗ ಜನ ಬೇಡ ಜಂಗಮರು ಅಂತಾರ, ಅವರಿಗೆ ಸರ್ಕಾರಿ ಸವಲತ್ತುಗಳು ಇನ್ನ ತಕನು ಅದರ ವಾಸನ ಸಮೇತ ಎಲ್ಲಾನು ಕೂಡ ಇವ್ರು ದೋಸ್ತಾ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ಒಂದ್ ವೇಳೆ ನಿಮ್ಮಲ್ಲಿ ಮಾರಲಿಟಿ ಇತ್ತು ಅಂದ್ರ ಇದನ್ನ ಬಿಟ್ಟು ಆ ನಿಜವಾದಂತ ಹಕ್ಕದಾರ ಯಾರಿದ್ದಾರೆ ಅವ್ರಿಗೆ ಬಿಡಬೇಕೆಂಬುದು ನಮ್ಮ ಒಂದು ಒತ್ತಾಯ. ये गवर्नमेंट एक ये है मानव शास्त्र सर्वेक्षण संस्थे, ये गवर्नमेंट का एक अंग है. मानव शास्त्र सर्वेक्षण संस्थे अधिकृतವಾಗಿ KS सिंह बोल के उनका नेतृत्व में 1985 से लेकर 1990 तक उसका बारे में सर्वे करे हैं, अध्ययन किए हैं. उसका हिसाब से एक एक पॉइंट, इसमें 5 पॉइंट्स है. ಬೇಡ ಜಂಗಮರು ವೀರಶೈವ ಲಿಂಗಾಯತರಲ್ಲ. ಬೇಡ ಜಂಗಮರು ವೀರಶೈವ ಲಿಂಗಾಯತರಲ್ಲ, ಒಂದೇ ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು ಅವರು ಪಕ್ಕಾ ಮಾಂಸಾಹಾರಿಗಳು. ವೀರಶೈವ ಲಿಂಗಾಯತರು ಮಾಂಸಾಹಾರಿ ಇಲ್ಲ ಅಂತಾರ, ಅವ್ರು ಒಪ್ಕೋತಾರೆ ಹಿಮ್ಸೆಲ್ಫ್, ಅವ್ರವರೇ ಅಂತಾರೆ ನಾವು ಮಾಂಸಾಹಾರಿಗಳಲ್ಲ ಅಂತ. ಹಾಗಾದ್ರೆ ಇವ್ರು ಹ್ಯಾಂಗ ಬೇಡ ಜಂಗಮ ಆದ್ರು? ಬೇಡ ಜಂಗಮ ನಿಜವಾಗ್ಲೂ ಅವರು ಮಾಂಸಾಹಾರಿಗಳು. ಅವರು ಹಂದಿ, ಇಲಿ ಇಂಥವು ಸೇವನೆ ಮಾಡ್ತಾರ. ಎರಡನೇದಾಗಿ ಬೇಡ ಜಂಗಮರ ಹೆಸರಿನ ಹಿಂದೆ ಮತ್ತು ಮುಂದೆ ಏನಿರ್ತದ, ಆ ಹೆಸರುಗಳು ಹಿಂದೆ ಮುಂದೆ ಇರ್ತಾವಲ್ಲ, ಕದಂಬ, ಭೂತಮ್, ತಿರುಪತಿ ಇತ್ಯಾದಿಗಳು ಏನಂದ್ರೆ ಸರ್ನೇಮ್ಗಳು ಇರ್ತಾವೆ ಹಿಂದೆ ಮುಂದೆ. ಅವರು ಇಲ್ಲೇನಿರ್ತಾವ ಮಠಪತಿ, ಸಾಲಿಮಠ್, ಆ ಮಠ್, ಈ ಮಠ್, ದೇಶಿಕೆ ಅಂದ್ರೆ ಇಂಥವ. ಮತ್ತೆ ಇವಕ್ಕ ಅವಕ್ಕ ಎತ್ತು ನನ್ನ ಆಗ್ತದ, ಸಾಧ್ಯನೇ ಇಲ್ಲದು. ಇವರು ನಿಜವಾಗ್ಲೂ ವೀರಶೈವ ಲಿಂಗಾಯತರು ಬೇಡ ಜಂಗಮ ಅಲ್ಲ. ಬೇಡ ಜಂಗಮ ಇರ್ಬೇಕಾದ್ರೆ ಇವು ಹೆಸರುಗಳು ಬರ್ಬೇಕು. ಮೂರನೇದು ಇವರ ಕುಲ ಕಸುಬು ಚಾಪಿ ಇರ್ತಾವಲ್ಲ, ಚಾಪಿ, ಕ್ಯಾದಗಿರಿ ಚಾಪಿ, ಆ ಚಾಪಿ ಎಣಿತಾರೆ. ಚಾಪಿಗಳು ಮಾಡ್ತಾರಲ್ಲ, ಸಿಂಧಿ ಚಾಪಿ, ಆ ಚಾಪಿ ಕೆಲಸ ಮಾಡ್ತಾರೆ. ಹಂದಿ ಸಾಕಣೆ ಮಾಡ್ತಾರ, ಇವೆಲ್ಲ ಅವ. ಆಮೇಲೆ ಇವು ವೇಷಗಳು ಹಾಕೊಂಡು ಊರೂರು ಹೋಗಿ ಏನದ ಅಂದ್ರೆ ಭವಿಷ್ಯ ಹೇಳ್ತಾರ, ಭವಿಷ್ಯ ಹೇಳ್ತಾರೆ. ಮೂರನೇದು ಏನದಂದ್ರೆ, ಐದನೇದು ಸ್ಥಾನ, ಇವರ ಸಾಮಾಜಿಕ ಸ್ಥಾನಮಾನ ಸಮಾಜದಲ್ಲಿ ಅತ್ಯಂತ ಹೇಳಿದಲ್ಲ ಕೆಳಸ್ತರದಲ್ಲಿ ನಿರ್ಲಕ್ಷ್ಯಕ್ಕೊಳಗಾದಂತ ಈ ಸಮಾಜ. ಸೊ ಈ ಒಂದು 5 ಪಾಯಿಂಟ್ಗಳು ಏನದಂದ್ರೆ ಮಾನವಶಾಸ್ತ್ರ ಸಂರಕ್ಷಣಾ ಸಂಸ್ಥೆ KS ಸಿಂಗ್ ಅವರ ನೇತೃತ್ವದಲ್ಲಿ 1985 to 1990 ತನಕ ಇದು ಅಧ್ಯಯನ ಆಗ್ಯದ. ಅಧ್ಯಯನ ಆಗಿ ಈ ಪಾಯಿಂಟ್ಸ್ಗಳು ಕೊಟ್ಟಾರ. ನಾವು ಹೇಳ್ತಾ ಇದ್ದೀವಿ ಸರ್ಕಾರದೇ ಒಂದು ಸರ್ವೇಕ್ಷಣೆ ಆಗಿದೆ. ಅದರ ಆಧಾರದ ಮೇಲೆ ಇವು ಕ್ಯಾರೆಕ್ಟರ್ ಅವಾಗ ಇವರೇ ನಿಜವಾಗ್ಲೂ ಏನದ ಅಂತಂದ್ರೆ ಬೇಡ ಜಂಗಮ ಮತ್ತು ಬುಡುಗ ಜಂಗಮ. ಇಲ್ಲಿ ಬೇಡ ಜಂಗಮರು ನಿಜವಾದ ಎರಡನೇದಾಗಿ ಅವರ ಗುಣಲಕ್ಷಣಗಳು ಏನವ ಅಂದ್ರೆ ಅವರು ಮಾಂಸಾಹಾರಿಗಳು. ಅವರು ಮಾಂಸಾಹಾರಿಗಳು. ಅವ್ರು ಯಾರು ಏನದ ಅಂತಂದ್ರ ಸಸ್ಯಾಹಾರಿಗಳು, ನಾವು ಹುಚ್ಚು ಜಾತಿದ್ರು ಅಂತ ಹೇಳ್ಕೊಳ್ಳಲ್ಲ, ಇಲ್ಲ. ಅವರು
ಈಗ ಈ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ 100 ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡ, 100 ಜನ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡ. ಅದರಲ್ಲಿ 6 ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ರದ್ದಾಗ್ಯಾವ. ಅದರಲ್ಲಿ ಒಬ್ಬ ಈಶ್ವರ್ ಸಿಂಗ್ ಠಾಕೂರ್ ಅಂತ, ಈಶ್ವರ್ ಸಿಂಗ್ ಠಾಕೂರ್ ತಮ್ಮ ಅಣ್ಣನ ಅವನ ಹೆಸರು ಭಗವಾನ್ ಸಿಂಗ್ ಅಂತ. CRSLದವರು ಎನ್ಕ್ವೈರಿ ಮಾಡಿ ಇದು ಸುಳ್ಳು ಜಾತಿ ಪ್ರಮಾಣ ಪತ್ರದ ಅಂತ ಈಗಾಗಲೇ DC ಅವರಿಗೆ ರಿಪೋರ್ಟ್ ಕಳಿಸಿದ. ಬಟ್ ಟಿಲ್ ಟುಡೇ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಸ್ ನಾಟ್ ಟೇಕನ್ ದ ಆಕ್ಷನ್ ಅಗೇನ್ಸ್ಟ್ ದ ಭಗವಾನ್ ಸಿಂಗ್. ಯಾಕ ನಮ್ಮ ಪ್ರಶ್ನೆ, ಅವನ ಮೇಲೆ ಯಾಕೆ ಆಕ್ಷನ್ ತಗೊಳ್ದು? ಸರ್ಕಾರದ ಒಂದು CRSL ಇವಾಗ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರಿ ನೌಕರಿಯಲ್ಲಿದ್ದಾನ, ಸರ್ಕಾರದ ಒಂದು ಅಂಗ CRSL ಇದು ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂತ ಹೇಳಿದಾಗ ಇವನ್ ಮೇಲೆ ಯಾಕೆ ಆಕ್ಷನ್ ತಗೋತಾ ಇಲ್ಲ? ಏನು ಕಾರಣ ಇರ್ಬೋದು? ಹಾಗಾದ್ರೆ ಜಿಲ್ಲಾಧಿಕಾರಿಗಳ ವೈಫಲ್ಯನೋ ಅಥವಾ ಸರ್ಕಾರದ ಕುಮ್ಮಕದಿಂದ ಅವರು ಸೇವೆ ಮಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ನಮ್ಮ ದೊಡ್ಡ ಪ್ರಶ್ನೆ. ಏನಂದ್ರ ಈ ವ್ಯವಸ್ಥಿತವಾಗಿ ದಲಿತರದು SC ST ಜನಗಳದೇನದ ಅಂತಂದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಏನು ಪಡ್ಕೋತಾ ಇದ್ದಾರ. ಈಗಾಗಲೇ ಪಡ್ಕೊಂಡಂತ 26,000 ಜನ ಈಗಾಗಲೇ ಹರ. ಇವ್ರ ಮೇಲೆ ಏನದ ಅಂತಂದ್ರ ಪ್ರಮಾಣ ಪತ್ರ ಈಗಾಗಲೇ 26,000 ಏನದ ಅಂದ್ರೆ ಪ್ರಮಾಣ ಪತ್ರ ಕೊಟ್ಟದ ಕರ್ನಾಟಕ ಸರ್ಕಾರದಾಗ. ಇದು ಎಲ್ಲಾನು ಕೂಡ ಎನ್ಕ್ವೈರಿ ಆಗಬೇಕು, ಕೊಟ್ಟಂತ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು, ಮತ್ ಪಡೆದಂತವ್ರಿಗೆ ಏನದ ಅಂತಂದ್ರೆ ಯಾರ್ಯಾರು ಸರ್ಕಾರಿ ನೌಕರಿ ತಗೊಂಡಾರ ಅವ್ರಿಗೆಲ್ಲ ಏನದ ಅಂದ್ರೆ ಆಕ್ಷನ್ ಆಗಿ ಒಳಗಡೆ ಆಗ್ಬೇಕು, ನೌಕರಿ ಕಿತ್ತು ಹಾಕ್ಬೇಕು. ಅದ್ರ ಜೊತೆಗೆ ಏನದ ಅಂತಂದ್ರ ಬಹುಸಂಖ್ಯಾತ ಜನಗಳಿಗೆ ಮೋಸ ಮಾಡ್ಕೊತಾ ಅಲ್ಪಸಂಖ್ಯಾತ ಇರ್ತಕ್ಕಂಥ ಬ್ರಾಹ್ಮಣರ 10% ರಿಸರ್ವೇಶನ್ ಕೊಟ್ಟಿದ್ದು ಬಹುಜನ ಸಮಾಜ ಪಕ್ಷ ಇವತ್ತಿನ ದಿನ ವಿರೋಧ ಮಾಡ್ತದ. ಮತ್ತ ಈಗ ಬಹುಸಂಖ್ಯಾತರಿರ್ತಕ್ಕಂಥ SC ST ಜನರಿಗೆ ಮೀಸಲಾತಿ ಅದರ ಜೊತೆಗೇನೆ ಸಂಖ್ಯಾ ಆಧಾರದ ಮೇಲೆ ಹೆಚ್ಚಿಸಬೇಕೆಂಬುದು ಕೂಡ ಇವತ್ತಿನ ದಿನ ನಮ್ಮ ಈ ಪತ್ರಿಕೆ ಮುಖಾಂತರ ತಮ್ಮನ್ನ ನಾವು ಹೇಳಕ್ ಬಯಸ್ತೀವಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಏನು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆಯುವ ಕಾರ್ಯ ನಡೆದಿದೆ, ಅದು ಭಾಳ ಹೆಚ್ಚಳವಾಗಿದೆ. ತಮಗೆ ಗೊತ್ತಿದ್ದಂಗ ಭಾಳಷ್ಟು ಜನ, ಸಾವಿರಾರು ಜನ ಸುಳ್ಳು ಜಾತಿ ಪ್ರಮಾಣವನ್ನು SC ಹೆಸರಿನಲ್ಲಿ ಪಡೆದು ಸರ್ಕಾರಿ ನೌಕರಿ, ಮೆಡಿಕಲ್, ದೊಡ್ಡ ಹೈಯರ್ ಎಜುಕೇಷನ್ ಸೀಟ್ಗಳನ್ನು ಹಾಗೂ ರಾಜಕೀಯ ಕೂಡ ಅವರು ಸಾಧನೆ ಮಾಡಿ ಇವಾಗ SCಯ ಮೇಲೆ ತುಂಬ ದೊಡ್ಡ ಅನ್ಯಾಯ ಈ ಶಕ್ತಿಶಾಲಿ ಜನರು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಸರ್ಕಾರ ಕಡೆಗಣಿಸ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಅವರಿಗೆ ಕುಮ್ಮಕ್ಕು ನೀಡೋ ಕೆಲಸ ಮಾಡ್ತಾ ಇದೆ. ಅದು ಆಗಬಾರ್ದು. ಒಂದು ವೇಳೆ ಯಾರು ಸರ್ಕಾರದಲ್ಲಿ ಸುಳ್ಳು ಪ್ರಮಾಣ ಪತ್ರ ಪಡೆದು ರಾಜಕೀಯ, ಸರ್ಕಾರಿ ಹಾಗೂ ಶೈಕ್ಷಣಿಕ ವಿಭಾಗದಲ್ಲಿ ಯಾರು ಬೆನಿಫಿಟ್ ಪಡೆದಿದ್ದಾರೋ ಅವರಿಗೆ ಒಂದು ಕಮಿಟಿ ಮಾಡಿ, ರಚನೆ ಮಾಡಿ, ಎನ್ಕ್ವೈರಿ ಮಾಡಿ ಅವರಿಗೆ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು. ಯಾಕಂದರೆ ಇದು ರಿಸರ್ವೇಷನ್ಗೆ ಅವ್ರು ಏನು ಮಾಡಿದಾರಂದ್ರೆ ನಮ್ಮ ಬೆಳವಣಿಗೆ ಅವರಿಗೆ ಇಷ್ಟ ಇಲ್ಲ. ಅವ್ರ ಇಚ್ಛಾಶಕ್ತಿ ನಾವು ನೋಡ್ತಕ್ಕಂಥ ಸಂದರ್ಭ ಇಲ್ಲಿದೆ. SC ST ಅವರು ಯಾವುದು ಭಿಕ್ಷೆ ಬಿಡ್ತಾ ಇಲ್ಲ. ಇದು ಕಾಂಚೀರಾಮ್ ಸಾಹೇಬರು ಹೇಳ್ತಾರೆ, आरक्षण ये रोटी का मसला नहीं है, ये शासन और प्रशासन में भागीदारी की बात है. और जिस देश में शासन और प्रशासन में भागीदारी ठीक से नहीं होती, उस देश की बात अंतर्राष्ट्रीय लेवल पे नहीं होती और उस देश को पिछड़ा देश माना जाता है. और ये हमारा हक अधिकार की बात है. अगर कोई हमारा हक अधिकार छीनता है तो उसे सजा होना जरूरी है. उसके लिए और बहुत सारे समस्या देखो आप, रविंद्र साहब जो IPS ऑफिसर, उन्होंने सरकार के इस नीति को समझकर उन्होंने अपने पोस्ट को राजीनामा दिया. और क्या होना भाई, साक्षी क्या होना आपको? और बहुत सारे लोग देखो आज SC के नाम से सर्टिफिकेट लेके नौकरी कर रहे हैं. सरकार उसको मानी है, पूरी भारत सरकार भी उसको मान ली है, तो उसको पकड़ना जरूरी है, उसको शिक्षा देना जरूरी है. ऐसा तो भी हमारा जो रिजर्वेशन है, जिसकी संख्या जितनी भारी उसकी उतनी भारी भागीदारी. संख्या के आधार पर संविधान कहता है संख्या के आधार पर रिजर्वेशन देना चाहिए.
अगर किस प्रांत में 100% एससी है तो 100% रिजर्वेशन देना चाहिए। एक कर्टन ऑफ क्या कर्टन ऑफ आयरन की जो बात करते हैं, वो बात कहीं भी संविधान में नहीं है। संविधान कहता है जिसकी संख्या जितनी भारी उसकी उतनी हिस्सेदारी। कर्नाटक में भी मसला चल रहा है रिजर्वेशन के बारे में। जो हमारी संख्या आज 18% 17% हम है, लेकिन हमारे को एजुकेशन और क्या है एम्प्लॉयमेंट में 15% दिए हैं, लेकिन हमारे 2% बढ़ाना चाहिए। हमारे संख्या को आप मानकर पॉलिटिकल हमको तुम 17% दिए हैं, तो शिक्षा और नौकरी में क्यों नहीं दे रहे? वो देना चाहिए। उसके लिए रिजर्वेशन को कोई इतना ही परसेंट ऐसा नहीं रहता। संविधान कहता है संख्या के आधार पर रिजर्वेशन रहना चाहिए, और संख्या के आधार पर नौकरी, शिक्षा और राजकीय ये रिजर्वेशन देना चाहिए। ये हमारा हक अधिकार की बात है। के सारे कर्नाटक प्रदेश में एससी सर्टिफिकेट का डिमांड करने के लिए जो बेड़ जंगम समाज के लोग जगह जगह प्रोटेस्ट कर रहे हैं, धरना दे रहे हैं, इसकी हम मुखालिफत करते हैं। वो इसलिए कि डॉक्टर बाबा साहब भीमराव अंबेडकर जी ने एससी समाज को जो रिजर्वेशन दिया है वो इसलिए दिया गया है कि एससी समाज भी दूसरे समाज की तरह हर विषय में डेवलप होकर एक अच्छी लाइफ मेंटेन करना बोलकर जो ना डॉक्टर बाबा साहब भीमराव अंबेडकर जी ने ये रिजर्वेशन एससी एसटी समाज को दिया है। अगर बेड़ जंगम जो ये डिमांड कर रहे हैं एसटी सर्टिफिकेट का, उन्हें अगर दिया जाता है तो मैं समझता हूँ कि आने वाले दिनों में एमपी एमएलए तो क्या, एससी समाज से कोई भी म्यूनसिपाल्टी का काउंसलर बनना भी बहुत मुश्किल का काम हो जाएगा। क्योंकि ये लोग जो एससी समाज का सर्टिफिकेट पूछ रहे हैं उनकी नज़र बहुत दूर तक है दत्तो साहब। सिर्फ उनकी नज़र शिक्षा पे नहीं, नौकरी पे नहीं, बेनिफिट पे नहीं, उनकी नज़र जैसा कि डॉक्टर बाबा साहब भीमराव अम्बेडकर जी ने कहा है कि पॉलिटिकली पावर इज़ ए मास्टर की, तो मास्टर की तक वो लोग नज़र रखे हुए हैं। लिहाजा बहुजन समाज पार्टी जो आज हम जो प्रेस मीटिंग कर रहे हैं, इसमें हमारा डिमांड है कि इससे पहले भी जितने भी बोगस सर्टिफिकेट कर्नाटक प्रदेश में जो कोई समाज वाले भी लिए हैं उन पर 420 का केस होना चाहिए। जो लोग सर्टिफिकेट इशू किए हैं और जो लिए हैं, लेने और देने वालों को कड़ी से कड़ी पनिशमेंट के तौर पर उन्हें सज़ा भी होनी चाहिए। जैसा कि अभी हमारे अंकुश गोखले साहब, दत्तू सूर्यवंशी साहब ने स्टेट में 16,000 कुछ उनका पॉपुलेशन है, सिर्फ और सिर्फ 16,000 का पॉपुलेशन होने के बावजूद भी वो लोग जो है ना एससी समाज का जो सर्टिफिकेट पूछने के जो डिमांड कर रहे हैं, हम समझते हैं कि ये उनका डिमांड सरासर गलत है, बेबुनियाद है। उनको चाहिए कि सरकार के सामने डिमांड रखे, क्योंकि डॉक्टर बाबा साहब भीमराव अम्बेडकर जी ने एससी एसटी के अलावा ओबीसी में भी 27% का रिजर्वेशन दिया गया है। हो सकता है सरकार उनको ओबीसी में एडजस्ट करे या और किसी जगह पर, लेकिन बहुजन समाज पार्टी बिल्कुल सख्ती से एससी सर्टिफिकेट देने के लिए बहुत ही सख्ती से खंडन करते हैं, उनकी मजम्मत करते हैं। और जो है ना आने वाले दिनों में एससी समाज के लिए ये बहुत बड़ा डिस्टर्बेंस होगा अगर ये सर्टिफिकेट ये बेड़ जंगम वाले जो डिमांड कर रहे हैं उनको दिया गया, तो एजुकेशन में हो, गवर्नमेंट सर्वेंट नौकरियों में हो, या सरकारी तौर पे कोई स्कीम हो, या कोई पॉलिटिकली म्यूनसिपाल्टी हो, टीपी जेडपी एमपी एमएलए हो, इसमें भी बहुत बड़ा डिस्टर्बेंस हो सकता है। इसीलिए हम चाहते हैं कि ये बेड़ जंगम समाज के लोग जो सर्टिफिकेट पूछ रहे हैं
उनको बड़ी सख्ती से हम मजम्मत करते हैं, खंडन करते हैं। इतना कहते हुए मैं अपनी बात को यहीं ख़त्म किया जाता हूँ।